ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಬನ್ನಿ. ಇದು ಸ್ಯಾರಿ ಬಂದ್ಬಿಟ್ಟು ರಾಯಲ್ ಬ್ಲೂ ಕಲರ್, ನಮ್ಮ ಮಮ್ಮಿ ಸ್ಯಾರಿ. ಸೊ ಅದನ್ನು ಉಟ್ಕೊಂಡಿದ್ದೀನಿ ಇವತ್ತು ನಾನು ಫಂಕ್ಷನ್ಗೆ. ಆ್ಯಂಡ್ ರೆಡಿ ಆಗೋದಕ್ಕೆ ಫಸ್ಟ್ ಇಲ್ಲಿ ನಾನು ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ, ನಿವ್ಯಾ ಮಾಯ್ಶ್ಚರೈಸರ್. ಸೊ ಇದನ್ನು ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಐವರಿ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದು ನಮ್ಮ ಅಕ್ಕ ತೋರಿಸಿತ್ತು ಆ್ಯಕ್ಚುಲಾಗಿ ಫೌಂಡೇಶನ್. ಇದನ್ನು ಒಂದು ಸಲ ಅಪ್ಲೈ ಮಾಡಿದ್ರೆ ಇದ್ರ ಮೇಲೆ ಕಾಂಪ್ಯಾಕ್ಟ್ ಏನೂ ಬೇಡ, ಅಷ್ಟು ನೀಟಾಗಿ ಕೂತಿರುತ್ತೆ ಆ್ಯಂಡ್ ಈವ್ನಿಂಗ್ವರೆಗೂ ಬರುತ್ತೆ, ಲೈಕ್ ಲಾಂಗ್ ಲಾಸ್ಟ್ ಇರುತ್ತೆ. ಅದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದು ಇನ್ಸೈಟ್ ಅವ್ರದ್ದು ಬ್ಲಶ್ಶು, ಇದನ್ನು ಮಾಡ್ತಿಲ್ಲ. ಇದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದು ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಕ್ ಕ್ರೀಮು. ಇದನ್ನು ಹೈಲೈಟರ್ ಆಗಿ ಲೈಟಾಗಿ ನೋಸ್ ಮೇಲೆ ಮತ್ತು ಚೀಕ್ಸಿಗೆ ಹಾಕೋತಿದ್ದೀನಿ. ಐಬ್ರೋ ಮಾಡಿಸಿಲ್ಲ, ಸೊ ಪೆನ್ಸಿಲ್ ಯೂಸ್ ಮಾಡಿದೆ. ಆ್ಯಂಡ್ ಕಣ್ಣಿಗೆ ಕಾಜಲ್, ಇದು ಕೂಡ ಬ್ಲೂ ಹೆವೆನ್ ಅವ್ರದ್ದು. ಇದು ಅಷ್ಟೊಂದು ಚೆನ್ನಾಗಿಲ್ಲ, ಇದರಲ್ಲೇ ಬೇರೆ ಚೆನ್ನಾಗಿದೆ. ಇದು ನೋಡೋಣ ಅಂತ ತೊಗೊಂಡಿದ್ದೆ, ಬಟ್ ಯೂಸ್ ಆಗಲಿಲ್ಲ ಅಷ್ಟೊಂದು. ಇದಾದಮೇಲೆ ನೆಕ್ಸ್ಟ್ ನಾನು ಮಸ್ಕಾರ ಹಾಕೋತಾ ಇದ್ದೀನಿ. ಇದು ನನ್ನ ಹಸ್ಬೆಂಡ್ ತಂದಿದ್ದು, ಯಾವ ಬ್ರ್ಯಾಂಡ್ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ ನನಗೆ. ಅದಾದಮೇಲೆ ಲಿಪ್ ಬಾಮ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ಲಿಪ್ಸ್ಟಿಕ್ ಬಂದುಬಿಟ್ಟು ಮೆಬಿಲಿನ್ ಅವ್ರದ್ದು. ನಾನು ಹೊರಗಡೆ ಫಂಕ್ಷನ್ಗೆ ಹೋಗ್ತಾಯಿದ್ದರಿಂದ ಲಾಂಗ್ ಲಾಸ್ಟಿಂಗ್ ಬೇಕು, ಸೊ ಅದಕ್ಕೆ ಇದನ್ನು ಹಾಕೋತಿದ್ದೀನಿ. ಆ್ಯಂಡ್ ನಾನು ಯೂಶ್ವಲಿ ಡಾರ್ಕ್ ಶೇಡ್ ಪ್ರಿಫರ್ ಮಾಡ್ತೀನಿ ಲಿಪ್ಸ್ಟಿಕ್ಸು. ಇದಾದಮೇಲೆ ಬಿಂದಿ, ಅದನ್ನು ಅಷ್ಟೇ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸಿಂಧೂರ ಇಟ್ಕೋತಾ ಇದ್ದೀನಿ. ನಾನು ಕುಂಕುಮ ಇಡೋದಕ್ಕಿಂತ ಈ ಥರ ಸಿಂಧೂರ ಇಟ್ಕೊಳ್ಳೋದು ಜಾಸ್ತಿ. ನೆಕ್ಸ್ಟ್ ಇದು ನೆಕ್ಲೆಸ್ ಬಂದುಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿದ್ದು, ಅವಳು ನನಗೆ ಗಿಫ್ಟ್ ಮಾಡಿದ್ದು. ಅವಳು ಆ್ಯಕ್ಚುಲಿ ಜ್ಯುವೆಲ್ಸ್ ಎಲ್ಲ ಸೇಲ್ ಮಾಡ್ತಾಳೆ. ಸೊ ಯಾರಿಗಾರ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವಳದು ಪ್ರೊಫೈಲ್ ಕಳಿಸ್ತೀನಿ ನಿಮಗೆ. ಸೊ ಈ ಥರ ಆ್ಯಕ್ಚುಲಾಗಿ ಅವಳದು ಜ್ಯುವೆಲ್ಸು ಇದು ನೋಡ್ತಾ ಇರ್ಬೋದು. ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ಹೇರ್ ಫುಲ್ ಡ್ರೈ ಮಾಡಿಕೊಂಡು, ಅಂದರೆ ಆಫ್ ಡ್ರೈ ಮಾಡಿ ನಾನು ಹೇರ್ ಸಿರಮ್ ಹಾಕ್ತಿದ್ದೀನಿ. ಇದು ಬಯೋಲೇಜ್ ಅವ್ರದ್ದು, ತುಂಬ ಚೆನ್ನಾಗಿದೆ ಹೇರ್ ಸಿರಮ್ಮು. ಆಫ್ ಡ್ರೈ ಇದ್ದಾಗ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಫುಲ್ ಹಾಕೊಂಡ್ಮೇಲೆ ಬ್ಯಾಂಗಲ್ಸ್ ಹಾಕೋತಾ ಇದ್ದೀನಿ. ನಾನು ಗ್ರೀನ್ ಬ್ಯಾಂಗಲ್ಸ್ ಹಾಕೋತಿದ್ದೀನಿ, ಬರೀ ಒಂದು 5 ಹಾಕ್ಕೊಂಡಿದ್ದೀನಿ. ಆ್ಯಂಡ್ ವಾಚ್ ಇನ್ನೊಂದು ಹ್ಯಾಂಡ್ಗೆ, 2 ಕೈಗೆ ಬ್ಯಾಂಗಲ್ಸ್ ಹಾಕಲ್ಲ, ಬಿಕಾಸ್ ಪಾಪು ಇಟ್ಕೊಳ್ಳೋದ್ರಿಂದ. ಸೊ ಇಷ್ಟು ನಾನು ರೆಡಿ ಆಯಿತು. ಆ್ಯಂಡ್ ನೆಕ್ಸ್ಟ್ ನಮ್ಮ ಹೀರೋ ಬರ್ತಾನೆ. ಸ್ಲೋ ಮೋಷನಲ್ಲಿ ಒಂದೊಂದು ವೀಡಿಯೋ ಹಾಕಿದ್ದೀನಿ. ಇದು ಅವ್ರ ದೊಡ್ಡಮ್ಮ ಕೊಟ್ಟಿರೋ ಡ್ರೆಸ್ಸು. ಆ್ಯಂಡ್ ನೆಕ್ಸ್ಟ್ ನಾವು ಆಟೋದಲ್ಲಿ ಹೊರಟ್ವಿ. ಈಗ ಫುಲ್ಲು ದೊಡ್ಡವನು ಆಗ್ಬಿಟ್ಟಿದ್ದಾನೆ, ಆಟೋದಲ್ಲಿ ಕುತ್ಕೋತಾನೆ ಅವನೇನೆ. ಆ್ಯಂಡ್ ತುಂಬ ಲೇಟಾಗಿ ಹೋಗ್ಬಿಡ್ತು ನಾವು ಹೊರಡುವಾಗ್ಲೇ. ಪಾಪ ಅವನು ನಿದ್ದೆ ಬಂದಿತ್ತು, ಬಟ್ ಸ್ಟಿಲ್ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದ. ಪಕ್ಕ ಕುತ್ಕೋತಾನೆ, ಈಗ ದೊಡ್ಡವನು ಆಗ್ಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಟೈಮಲ್ಲಿ ನೋಡಿದ್ರೆ ನನ್ನ ಮೇಲೆ ಬಂದು ಕುತ್ಕೊಂಡು ನಿದ್ದೆ ಬಂದಿದ್ದಕ್ಕೆ. ಅದು ಫುಲ್ಲು ಒಂದು ಕಾಲು ಹಿಡ್ಕೊಂಡಿರೋ ಸ್ಟೈಲ್ ನೋಡಿ, ಫುಲ್ಲು ದೊಡ್ಡದಾಗಿ ನಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಅವನಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಟರೆ ಸಾಕಾಗಿತ್ತು ಅನ್ನೋ ಥರ. ಆ್ಯಂಡ್ ಗೊರಗುಂಟೆ ಪಾಳ್ಯದಲ್ಲಿ ತುಂಬ ಟ್ರಾಫಿಕ್ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಟ್ರಾಫಿಕ್ ಇತ್ತು. ಸೊ ಪಾಪು ಹತ್ರ ಇನ್ನೇನು ರೀಚ್ ಆಗ್ತೀವಿ ಅನ್ನೋವಾಗ ಮಲ್ಕೋತಾನೆ ಅಂದ್ಕೊಂಡೆ. ಹಂಗೋರಪ್ಪ ಬಿಸ್ಕೆಟ್ ತಂದು ಕೊಟ್ಟಿದ್ದು, ಬೆಣ್ಣೆ ಬಿಸ್ಕೆಟು. ಅದನ್ನು ಕೊಟ್ಟಿದ್ದೆ, ತಿಂದೆ. ಹಂಗೆ ಕೈಯಲ್ಲಿ ಹಿಡ್ಕೊಂಡೇ ಹಾಗೆ ಮಲ್ಕೊಂಡ್ಬಿಟ್ಟ ಆಟೋದಲ್ಲಿ. ಅದನ್ನು ಸುಮ್ಮನೆ ನೋಡ್ತಾ ಇದ್ದ ಅಷ್ಟೇ, ಜಸ್ಟ್ ವಾಚ್ ಮಾಡೋಕ್ಕೆ ಇಟ್ಕೊಂಡಂಗಿತ್ತು. ಅದಾದಮೇಲೆ ನೆಕ್ಸ್ಟು ನನ್ನ ಫ್ರೆಂಡ್ ಸೀಮಂತಕ್ಕೆ ಹೋದ್ವಿ. ಶ್ರುತಿ ಅಂತ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಕಾಲೇಜ್ ಫ್ರೆಂಡು. ಅವಳು ಸೀಮಂತ ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ, ಸೊ ಈಗ ಸೀಮಂತ ಇತ್ತು. ಹೋಗಿ ಹತ್ರ ಹೋದಾಗ ನೋಡಿದ್ಲು. ಅಷ್ಟರಲ್ಲೆಲ್ಲ ತುಂಬ ಜನ ಬೇರೆ ಇದ್ದರು, ಎಲ್ಲ ಸೇಮ್ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು. ಅದು ಹಾಗೆ ಆಯಿತು. ರಾಯರದು ಫೋಟೋ ಹಾಕ್ಸ್ಕೊಂಡ್ಬಿಟ್ಟಿದ್ಲು. ಅವಳಿಗೆ ರಾಯರಂದ್ರೆ ತುಂಬ ಇಷ್ಟ. ಲಾಸ್ಟಲ್ಲಿ ಊಟ ಮುಗಿಸ್ಕೊಂಡು ಕೆಳಗೆ ಬಂದು 1-2 ಸೆಲ್ಫಿ ತೊಗೊಂಡ್ವಿ. ಆಮೇಲೆ ಹೊರಡೋ ಟೈಮ್ ಇತ್ತು. ನಮ್ಮ ಪಾಪು ಒಂದು ಸ್ವಲ್ಪ ಹೊತ್ತು ಕೂತಿದ್ದ ಅಲ್ಲಿ. ಸ್ವೀಟ್ ನೋಡಿಬಿಟ್ಟು ಸ್ವೀಟ್ ಕೊಟ್ಟಿದ್ದೆ, ಹಿಡ್ಕೊಂಡು ಕೂತಿದ್ದ. ಅವಳು ಅದೇ ಹೇಳ್ತಾ ಇಲ್ಲ, ನೋಡಿ ನಿನ್ನ ಮಗ ಹೆಂಗೆ ಕೂತಿದ್ದಾನೆ ಅಂತ. ಸ್ವೀಟ್ ಕೊಟ್ಟಿದ್ದೆ, ಬಾಯಿ ಫುಲ್ಲು ತುಂಬ್ಕೊಂಡ್ಬಿಟ್ಟಿದ್ದ. ಕಾಜು ಬರ್ಫಿನ ತುಂಬಿಕೊಂಡು ಮತ್ತೆ ಅದನ್ನ ಎತ್ಕೊಳ್ಳೋದಕ್ಕಂತೇಳಿ ಹೋಗ್ತಾಯಿದ್ದ. ಆಮೇಲೆ ಎತ್ಕೊಂಡು ಅವಳಿಗೆ ಬಾಯ್ ಅಂತ ಹೇಳುವಾಗ ಮತ್ತೆ ಅವ್ನ ಬಾಯಿನ ತೋರಿಸ್ದೆ, ನೋಡಿ ಹೆಂಗೆ ತುಂಬ್ಕೊಂಡಿದ್ದಾನೆ ಅಂತ. ನೆಕ್ಸ್ಟ್ ಅಲ್ಲಿಂದ ಅವನಿಗೆ ಬಾಟ್ಲಲ್ಲಿ ಹಾಲು ತೊಗೊಂಡಿದ್ದೆ ಎಮರ್ಜೆನ್ಸಿಗೆ. ಅದನ್ನು ಕುಡಿಸ್ಕೊಂಡು ನಂದು ಇನ್ನೊಂದು ಫ್ರೆಂಡ್ ಮನೆಗೆ ಹೋದ್ವಿ. ನನ್ನ ಸ್ಕೂಲಿಂದ ಚೈಲ್ಡ್ಹುಡ್ಡಿಂದ ಬೆಸ್ಟ್ ಫ್ರೆಂಡ್ ಅವಳು. ಸೊ ಅವಳು ಮನೆಗೆ ಹೋದೆ. ಅವಳಿಗೂ ಪಾಪು ಆಗಿದೆ, 3 months ಬೇಬಿ ಇದ್ದಾನೆ. ಅವನ್ನ ನೋಡಬೇಕು ಅನಿಸಿ ಹೋದವರು ನಾವು ಮಾಡಿದ್ದೆ ಬೇರೆ. ಜ್ಯುವೆಲ್ರಿ ತರಿಸಿದ್ಲು ಅವಳು, ಅದೊಂದು ಸ್ವಲ್ಪ ಅವಳು ವೀಡಿಯೋ ಮಾಡ್ಕೋಬೇಕಾಗಿತ್ತು. ಸೊ ನಾನೊಂದು ಜ್ಯುವೆಲ್ರಿ, ಅವಳೊಂದು ಕಫ್ ಇಯರಿಂಗ್, ಇಬ್ಬರು ಒಂದೊಂದು ಸೆಟ್ ಹಾಕ್ಕೊಂಡು ಒಂದು ವೀಡಿಯೋ ಶೂಟ್ ಮಾಡಿದ್ವಿ. ಅವಳನ್ನ ಟ್ಯಾಗ್ ಮಾಡಿರ್ತೀನಿ, ಅವಳ ಪ್ರೊಫೈಲಲ್ಲಿದೆ. ಯಾರಿಗಾರ ಬೇಕಂದರೆ ಅವಳಿಗೆ ಕಮೆಂಟ್ ಮಾಡಿ. ಆಮೇಲೆ
ಆಮೇಲೆ ನೆಕ್ಸ್ಟ್ ಡೇ ನಾವು ಸಲೂನ್ಗೆ ಹೋದ್ವಿ. ನನ್ನ ಹಸ್ಬೆಂಡಿಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಅಲ್ಲಿ ಹೇರ್ ಕಟ್ ಮಾಡಿಸಿದ್ಕಿಂತ ನನ್ನ ಮಗನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ದ, ಒಂದು ಕಡೆ ಕೂತ್ಕೋತಾ ಇರಲಿಲ್ಲ, ಎಲ್ಲ ಮಿರರ್ ಹತ್ರ ಓಡಾಡೋದು, ಎಲ್ಲ ಕಡೆ ನೋಡೋದು, ಅವನದು ಸರ್ಕಸ್ಗಳು ಕೇಳೋಕ್ಕಾಗ್ತಿರ್ಲಿಲ್ಲ. ಮಧ್ಯದಲ್ಲಿ ನನ್ನ ಹಸ್ಬೆಂಡ್ಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಪಾಪ ಅವ್ರಿಗೆ ವೀಕ್ಲಿ 1 ಡೇ ಅಷ್ಟೇ ರಜೆ ಸಿಗೋದು. ಸೊ ಮಲಗಿದ್ರು. ಆ್ಯಂಡ್ ಫೈನಲಿ ಇದು ಅವ್ರ ಲುಕ್ಕು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಗೋಲ್ಗಪ್ಪ ತಿನ್ನೋಕ್ಕೆ, ನನ್ನ ಫೇವ್ರೇಟು. ಸೊ ನನ್ನ ಮಗಂಗೆ ಪೂರಿ ಇಸ್ಕೊಟ್ಟಿದ್ರು. ಅವ್ನಿಗೆ ಎಷ್ಟು ಬೇಕಷ್ಟು ತಿಂತಾನೆ, ಮಿಕ್ಕಿದ್ನ ಅವ್ರ ಅಪ್ಪನ ಬಾಯಿಗೆ ತುರುಕ್ತಾನೆ. ಬೇಡ ಅಂದರೂ ಕೇಳಲ್ಲ, ಮಾಡಲೇಬೇಕು, ತಿನ್ನಲೇಬೇಕು, ಏನು ಮಾಡಿದ್ರು ಬಿಟ್ಟಿಲ್ಲ ನೋಡಿ. ಬಿಕಾಸ್ ನನ್ನ ಹಸ್ಬೆಂಡ್ ಪಾನಿಪುರಿ ಎಲ್ಲ ತಿಂದಿಲ್ಲ. ಸೊ ಪೂರಿನ ತಿನ್ನಿಸಿ ಜೈ ಅನಿಸ್ತಾನೆ ನನ್ನ ಮಗ. ಅದಾದಮೇಲೆ ಲಾಸ್ಟಲ್ಲಿ ನಾನು ಪಾನಿಪುರಿ ತಿಂದೆ. ನಾನು ಸ್ವೀಟು ಮತ್ತು ಖಾರ ಮಿಕ್ಸ್ ಹಾಕ್ಸ್ಕೊತೀನಿ. ಸೊ ಪಾನಿಪುರಿ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ. ಬಿಕಾಸ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಮ್ಮಿ ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋದ್ಮೇಲೆ ನಮ್ಮ ಅಕ್ಕನ ಮಗಳೂ ಇಬ್ಬರು ಸೇರ್ಕೊಂಡೇನೋ ತರಲೆ ಮಾಡ್ತಿದ್ರು. ಆ್ಯಂಡ್ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.